ನನಗೆ ದಿನೇ ದಿನೇ ಜಯಂತ್ ಅವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ. ವಿಷಯ ಕೆದಕ್ತಷ್ಟು ತುಂಬ ಆಳಕ್ಕೆ ಹೋಗ್ತಿದೆ. ವೆಂಕಿ ಅಣ್ಣ ಮತ್ತು ಜಯಂತ್ ಅವ್ರ ಮಧ್ಯೆ ಏನು ನಡೀತು ಅದನ್ನು ತಿಳ್ಕೋಬೇಕು. ತಿಳ್ಕೊಂಡೇ ತಿಳ್ಕೊತೀನಿ. ಹೌದು ವಿಶ್ವ, ವೆಂಕಿ ಅಣ್ಣಂಗೆ ಮಾತು ಬರ್ತಾ ಇತ್ತು ಅಂತ ಹೇಳಿದ್ರಲ್ವಾ, ಸಡನ್ನಾಗಿ ಏನಾಯಿತು? ಅದೇ ಒಂದು ನಿಗೂಢ ಆಗೋಗಿದೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ ಜಾನು. ಹೌದು, ನೀನು ಹೇಳಿದೆಯಲ್ಲ ಜಯಂತ್ ಅವ್ರ ಫ್ರೆಂಡು ಮತ್ತು ಚರ್ಚ್ ಫಾದರ್ ಅಂತ, ಅವರಿಬ್ಬರನ್ನು ಮೀಟ್ ಮಾಡಿದ್ರೆ ನಮ್ಗೆ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಜಯಂತ್ ಅವ್ರದ್ದು ಯಾವ ಊರು, ಅವ್ರು ಎಲ್ಲಿ ಸಿಕ್ಕಿದ್ರು, ಅವ್ರನ್ನ ಯಾರು ಕರ್ಕೊಂಡು ಬಂದು ಆಶ್ರಮಕ್ಕೆ ಬಿಟ್ಟರು, ಈ ವಿಷಯಗಳೆಲ್ಲ ಗೊತ್ತಾದರೆ ನಮ್ಗೆ ಇನ್ನೊಂದಷ್ಟು ಸಾಕ್ಷಿಗಳು ಸಿಗುತ್ತೆ. ವೆಂಕಿ ಅಣ್ಣನ ಫೋಟೋ ನೋಡಿದ್ರು ಜಯಂತ್ ಅವ್ರು ಯಾಕೆ ಕಂಡು ಹಿಡಿಲಿಲ್ಲ, ಯಾಕೆ ಸುಳ್ಳು ಹೇಳಿದ್ರು, ವೆಂಕಿ ಅಣ್ಣ ಮತ್ತು ಜಯಂತ್ ಅವ್ರ ಮಧ್ಯೆ ಏನು ನಡೆದಿದೆ, ಈ ವಿಚಾರಗಳನ್ನ ನಾವು ಆದಷ್ಟು ಬೇಗ ತಿಳ್ಕೊಬೇಕು ಜಾನು. ಅದಕ್ಕೆ ನಾನು ವೆಂಕಿ ಅಣ್ಣನ ಮೀಟ್ ಮಾಡ್ಕೊಂಡು ಬರ್ತೀನಿ. ವೆಂಕಿ ಅಣ್ಣನ ಮೀಟ್ ಮಾಡೋದೇನೋ ಸರಿ ಕಣೋ, ಆದರೆ ಅವನಿಗೆ ಮಾತೇ ಬರಲ್ವಲ್ಲ. ಅವ್ನು ಹೇಳೋದನ್ನ ನೀನು ಹೇಗೆ ಅರ್ಥ ಮಾಡ್ಕೋತೀಯ? ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತೇ ಬರಬೇಕು ಅಂತಿಲ್ಲ ಜಾನು. ಕೇಳಿಸ್ಕೊಳ್ಳೋ ಮನಸ್ಸಿದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ತಾನಾಗೇ ಬರುತ್ತೆ. ಹಾಗೆಯೇ ವೆಂಕಿ ಅಣ್ಣ ನನಗೇನು ಹೊಸಬ್ರಲ್ಲ. ಅವ್ರ ಜೊತೆಗೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅವ್ರು ಸನ್ನೆ ಮಾಡಿ ಮಾತಾಡೋದನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೋತೀನಿ. ಅಕಸ್ಮಾತ್ ನನಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ವಿಡಿಯೋ ಮಾಡ್ಕೊಂಡು ಬರ್ತೀನಿ, ನಿನಗೆ ತೋರಿಸ್ತೀನಿ, ನೀನು ನೋಡಿ ಹೇಳು. ವಿಶ್ವ, ಅಪ್ಪ ಅಮ್ಮನ ಮನೆಗೆ ಹೋಗ್ತಿದ್ಯಾ? ಹೌದು ಜಾನು, ನಿನ್ನೂ ಕರ್ಕೊಂಡು ಹೋಗೋಣ ಅಂತಿದ್ದೆ. ಆದರೆ ಇಷ್ಟು ದಿನ ನೀ ಭೂಮಿ ಮೇಲೆ ಇಲ್ಲ ಅಂತ ಅಂದ್ಕೊಂಡಿರೋರ ಮುಂದೆ ನೀನು ಸಡನ್ನಾಗಿ ಹೋಗಿ ನಿಂತ್ಕೊಂಡ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ, ಅದಕ್ಕೆ ಬೇಡ. ಅದಕ್ಕಿಂತ ಮುಂಚೆ ನಮಗೆ ಜಯಂತ್ ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೇ ನಾನು ಒಬ್ಬನೇ ಹೋಗಿ ಬರ್ತೀನಿ. ನೀನು ಹೇಳೋದು ಸರಿಯಾಗೇ ಇದೆ. ಸರಿ, ಹೋಗ್ಬಾ. ಅವ್ರು ಹೇಗಿದ್ದಾರೆ ಏನು ಅಂತ ಸರಿಯಾಗಿ ವಿಚಾರಿಸ್ಕೊಂಡು ಬಾ. ವಿಶ್ವ, ಏನು ಜಾನು? ಛೇ, ಕೇಳಿದೆ ಅಂತ ಹೇಳು ಅಂತಲೂ ಹೇಳೋಕ್ಕಾಗಲ್ಲ. ಸರಿ, ನೀನು ಹೋಗ್ಬಾ. ಬೇಜಾರು ಮಾಡ್ಕೋಬೇಡ ಜಾನು, ಇದೆಲ್ಲ ತುಂಬ ದಿನ ಇರಲ್ಲ, ಒಂದು ಸ್ವಲ್ಪ ದಿನ ಅಷ್ಟೇ. ಎಲ್ಲ ಸಾಲ್ವ್ ಆದಮೇಲೆ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಆರಾಮಾಗಿರ್ಬೋದು. ನಾನು ಹೋಗಿ ಬರ್ತೀನಿ. ಹುಷಾರು. ಅದು ಹಾಗೆ ಇಲ್ಲಿ ಒಂಚೂರು ಮಜ್ಜಿಗೆ ಕುಟ್ಕೊಳ್ಳಿ, ತಂಪಾಗುತ್ತೆ. ಏನ್ರಿ, ನಾನು ಒಂದು ಸ್ವಲ್ಪ ಸಹಾಯ ಮಾಡಲ ನಿಮಗೆ? ಏನ್ ಪರವಾಗಿಲ್ಲಪ್ಪ. ನಿಮ್ಮಪ್ಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾರೆ, ಅದಕ್ಕೆ ಕೇಳಿದ್ದು. ನಾನು ಚೆಲ್ವಿ ಸೇರ್ಕೊಂಡು ಇಲ್ಲಿರೋ ಬೈಕು ಗಾಡಿನೆಲ್ಲ ತೊಳಿತೀವಿ ನಾವು. ಅವೆಲ್ಲ ಬೇಡ ಲಕ್ಷ್ಮಿ, ಹೊರಗಡೆ ಕೆಲಸ ನಾವು ಮಾಡ್ಕೊಳ್ತೀವಿ, ನೀವು ಒಳಗಡೆ ಕೆಲಸ ನೋಡೋಕೆ. ಅಲ್ಲಿ ನನ್ಗೇನು ಕೆಲಸ ಇಲ್ಲ, ಅದಕ್ಕೆ ನಿಮ್ಗೆ ಸಹಾಯ ಮಾಡಕ್ ಬಂದಿರೋದು. ನೋಡಿ, ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ್ ಮಾಡಿ. ಲಕ್ಷ್ಮಿ, ಈಗ ಹಬ್ಬದ ಸೀಸನ್, ಹಬ್ಬ ಮುಗಿಯೋ ತನಕ ಆರಾಮ್ ಅನ್ನೋದೇ ಇಲ್ಲ, ಕೆಲಸ ಮಾಡ್ತಿರ್ಬೇಕು. ಈ ತರ ಕಷ್ಟಪಟ್ರೆ ನಿಮ್ಮ ಆರೋಗ್ಯ ಏನಾಗ್ಬೇಕು ಹೇಳಿ? ಅಲ್ಲ, ಚಿಕ್ಕ ವಯಸ್ಸಿನವರೇ ಇಷ್ಟೊಂದು ಕಷ್ಟಪಟ್ಟು ದುಡಿಯಲ್ಲ, ಅಂತದ್ರಲ್ಲಿ ನೀವ್ ಈ ತರ ದುಡಿತಿದ್ರೆ ಏನಾಗುತ್ತೆ ಹೇಳಿ? ಅವಾಗಿಂದ ನಾನು ಮಾವಂಗ್ ಅದನ್ನೇ ಹೇಳ್ತಿದ್ದೀನಿ, ಆದ್ರೆ ನಮ್ಮ ಮಾತನ್ನ ಕೇಳ್ತಿಲ್ಲ. ಚೆಲ್ವಿ, ಕೆಲಸ ಇಲ್ಲದೆ ಎಷ್ಟೋ ದಿನ ಖಾಲಿ ಕೂತಿದ್ದೆ, ಏನೇನ್ ಕೆಲಸನೋ ಮಾಡಿದ್ದೀನಿ. ಭಗವಂತ ಈಗ ಅವಕಾಶ ಕೊಟ್ಟಿದ್ದಾನೆ, ಇವಾಗ ನಾವು ಸುಮ್ಮನೆ ಇರಕ್ಕಾಗತ್ತೇನಮ್ಮ? ಇದೊಂದು ಸೀಸನ್ನು, ಹಬ್ಬ ಮುಗಿದ್ಮೇಲೆ ಇನ್ನೇನ್ ಕೆಲಸ ಇರುತ್ತೆ? ಒಂದೋ ಎರಡೋ ಗಾಡಿ ಬರುತ್ತೆ, ಅವಾಗ ಕೆಲಸ ಮಾಡು, ಆರಾಮಾಗಿರು ಅಷ್ಟೇ. ನೀವೇನಾದ್ರೂ ಹೇಳಿ, ನಾನು ನಿಮಗ್ ಸಹಾಯ ಮಾಡೋದೇನೆ. ಹಠ ಮಾಡ್ಬೇಡ ಲಕ್ಷ್ಮಿ, ಯಾಕೆ ಹಿಂಗ್ ಮಾಡ್ತಿದ್ಯಾ? ಹಠ ಅಲ್ಲ ರೀ, ನಾನ್ ನಿಮ್ ಅರ್ಧಾಂಗಿ ಅಂದ್ಮೇಲೆ ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಗ್ಬೇಕು ತಾನೆ. ನೀವು ಸುಮ್ನೆ ಇರಿ, ಏನು ಆಗಲ್ಲ. ಲಕ್ಷ್ಮಿ, ಮನೆಯವರೆಲ್ಲ ಹೊರಗಡೆ ಕೆಲಸ ಮಾಡಿದ್ರೆ ಇದನ್ನ ನೋಡ್ಕೊಳ್ಳೋರು ಯಾರು? ಇದನ್ನ ತುಂಬಸಕ್ಕೆ ಅಡಿಗೆ ಮಾಡಿಟ್ಟು ಬಂದಿದ್ದೀನಿ, ಇದನ್ನ ಖಾಲಿ ಬಿಡಲ್ಲ, ಹೆದರ್ಕೋಬೇಡಿ. ಚೆಲ್ವಿ, ನಡಿ, ನಾನು ಈ ಗಾಡಿನ ತೊಳಿಸ್ತೀನಿ, ನೀನ್ ಆ ಗಾಡಿನ ತೊಳಿಯಕ್ಕೆ ಬಕೆಟ್ ಅಲ್ಲಿ ನೀರು ತಗೊಂಡ್ಬೋಗು. ಲಕ್ಷ್ಮಿ, ಲಕ್ಷ್ಮಿ, ನೋಡು, ನನ್ನ ಮಾತು ಕೇಳು, ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡ. ನೋಡು, ನಿನ್ಗೆ ಈ ತರ ಬಿಸಿಲಲ್ಲಿ ಕೆಲಸ ಎಲ್ಲ ಮಾಡೋ ಅಭ್ಯಾಸ ಇಲ್ಲ, ನಾವು ಮಾಡ್ಕೊಳ್ತೀವಿ. ನೀನ್ ಹಿಂಗ್ ಕಷ್ಟಪಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಅಯ್ಯೋ ರಾಮ, ಅಲ್ಲ ರೀ, ನಾನ್ ಕಷ್ಟಪಡೋದು ನಿಮಗ್ ನೋಡಕ್ಕಾಗಲ್ಲ, ನೀವು ಕಷ್ಟಪಡೋದು ನಾನ್ ನೋಡಕ್ಕಾಗಲ್ಲ. ನಿಮಗ್ ನನ್ ಮೇಲೆ ಕನಿಕರ ಇದೆ ಅಂದ್ಮೇಲೆ ನಂಗೂ ನಿಮ್ ಮೇಲೆ ಕನಿಕರ ಇರುತ್ತಲ್ವಾ? ಒಂದ್ ಮಾತು ಹೇಳ, ನಾವು ಕನ್ಸ್ಕೊಂಡಿರೋ ಲಕ್ಷ್ಮೀ ನಿವಾಸನ ಕಟ್ಟಬೇಕು ಅಂದ್ರೆ
ನಾವೆಲ್ಲರೂ ಸೇರಿ ದುಡಿದ್ರೇನೆ ಸಾಧ್ಯ ಆಗುತ್ತೆ. ಸರ್ ಕಾಫಿ. ನಾನೇ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ತಂದೆ ಬಿಟ್ಟಿಯಲ್ಲಮ್ಮ. ಕೊಡು. ಆಹಾ, ನೀನೇನೇ ಹೇಳಮ್ಮ, ನೀನು ಮಾಡಿರೋ ಕಾಫಿಗಿರೋ ಶಕ್ತಿ ಇನ್ಯಾವುದಕ್ಕಿಲ್ಲಮ್ಮ. ಅದೇನೋ ಒಂಥರ ಆನಂದ. ನಮ್ಮನೇಲಿ ಯಾರಿಗೆ ಏನು ಬೇಕು ಅನ್ನೋದನ್ನ ನಾವು ಯಾರು ಹೇಳಿದೆ ಅದು ಹೆಂಗೆ ಅರ್ಥ ಮಾಡ್ಕೊಳ್ತೀಯಮ್ಮ? ಅದ್ಯಾವ ಜನ್ಮದಲ್ಲಿ ನಮ್ಮ ರಕ್ತ ಸಂಬಂಧಿ ಆಗಿದೆಯೋ ಏನೋ. ಸರ್, ನೀವು ತೋರಿಸೋ ಪ್ರೀತಿ ಮುಂದೆ ಇದೆಲ್ಲ ಲೆಕ್ಕನೇ ಇಲ್ಲ. ಎಲ್ಲೋ ಇದ್ದವಳನ್ನ ಕರ್ಕೊಂಡು ಬಂದು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀರಾ. ನಿಮ್ಮಂಥವ್ರ ಮನೆಯಲ್ಲಿ ಈ ಥರ ಪ್ರೀತಿ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಅದೆಲ್ಲ ದೇವ್ರ ಇಚ್ಛೆ ಕಣಮ್ಮ. ಯಾವಾಗ ಯಾರು ಎಲ್ಲಿರ್ಬೇಕೋ ಅದನ್ನು ಆ ದೇವರೇ ನಿರ್ಧಾರ ಮಾಡ್ತಾರೆ. ಹೌದು ಸರ್, ತನೂರಲ್ಲಿ ಕಾಣಿಸ್ತಿಲ್ಲ, ಅವ್ರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ. ತನು ಮನೇಲಿಲ್ಲಮ್ಮ, ಕಾಲೇಜಲ್ಲಿ ಏನೋ ಕೆಲಸ ಅಂತ ಹೋಗಿದ್ದಾಳೆ. ಕಾಲೇಜ್ ಕೆಲಸನ? ಏನಿರ್ಬೋದು? ಅಯ್ಯೋ, ತನು ಅವ್ರಿಗೆ ಮೊದಲೇ ವಿಶ್ವನ್ ಬಗ್ಗೆ ಡೌಟ್ ಇದೆ. ಅಲ್ಲಿ ಹೋಗಿ ಯಾರನ್ನಾದ್ರೂ ವಿಚಾರಿಸಿದ್ರೆ ಏನು ಮಾಡೋದು? ನನ್ನ ಬಗ್ಗೆ ಯಾರಾದರೂ ಹೇಳಿಬಿಟ್ರೆ? ಇಲ್ಲ, ಹಾಗಾಗಬಾರ್ದು. ಚಂದನ, ಯಾಕಮ್ಮ ಹೇಗೆ ನಿಂತ್ಬಿಟ್ಟೆ? ಏನಾಯ್ತು? ಏನಿಲ್ಲ ಸರ್, ಅಡುಗೆ ಕೆಲಸ ಇದೆ, ನಾನು ಹೋಗ್ತೀನಿ.